ವಿಶ್ವವಿಖ್ಯಾತಿ ನಾಡಹಬ್ಬ ಮೈಸೂರು ದಸರಾ ಮುಗಿದ ಬೆನ್ನಲ್ಲೇ ಈಗ ಬ್ಯಾಟನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮೈಸೂರು ದಸರಾ ರೀತಿಯಲ್ಲಿ ವೈಭವ ಕಳೆಗಟ್ಟಿರುವಂತಹದ್ದು. ಈಗ ನಮ್ಮ ಜೊತೆಯಲ್ಲಿ ಈ ಒಂದು ದಸರಾ ಹಬ್ಬವನ್ನ ಆಯೋಜನೆ ಮಾಡಿರುವಂತಹ ಬ್ಯಾಟನ್ಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರು ಹಾಗೂ ಬಿಜೆಪಿ ರಾಜ್ಯ ಬಿಜೆಪಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ, ಅದೇ ರೀತಿ ಸಾಕಷ್ಟು ಸಮಾಜ ಸೇವೆಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಜನರೊಟ್ಟಿಗಿರ್ತಕ್ಕಂತಹ ರಮೇಶ್ ಗೌಡರು ನಮ್ಮ ಜೊತೆಲಿ ಇರುತ್ತಾರೆ. ಅವರೇ ಒಂದು ಮಾತಾಡಿಸೋ ಪ್ರಯತ್ನ ಮಾಡ್ತೇನೆ. ಸರ್ ನಮಸ್ತೆ. ಮೈಸೂರು ದಸರಾ ರೀತಿಯಲ್ಲೇ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ದಸರಾ ಹಬ್ಬವನ್ನ ದಸರಾ ಉತ್ಸವನ ಮಾಡ್ತಿದ್ದೀರಾ, ಏನೇನೆಲ್ಲ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ, ಮತ್ತೆ ಇನ್ನೂ ಎಷ್ಟು ದಿನಗಳ ಕಾಲ ಈ ಒಂದು ಕಾರ್ಯಕ್ರಮ ನಡೆಯುತ್ತೆ ಸರ್? ಈಗಾಗಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದೆ. ನಮ್ಮೂರ ಸಾಧಕರಿಗೆ ಸನ್ಮಾನವನ್ನು ಮಾಡಿದ್ರೆ ತಾರಾ ಅವರು ಬಂದು ಉದ್ಘಾಟನೆಯನ್ನು ಮಾಡಿದ್ರು. ನಮ್ಮ ಚಲವಾದಿ ನಾರಾಯಣಸ್ವಾಮಿ ಅವರು ಕೂಡ ಬಂದು ಎಲ್ಲರೂ ಕೂಡ ಕುರಿತು ಮಾತಾಡ್ಬಿಟ್ಟು ಹೋದ್ರು. ನಾಳೆ ಯುವ ದಸರಾ ಇದೆ, ನಾಳದ್ದು ಮಹಿಳಾ ದಸರಾ ಇದೆ, ನಾಳೆ ಸಂಜೆ ಏಕ್ ಭಾರತ್ ಶ್ರೇಷ್ಠ ಭಾರತ ಹೆಸರಿನಲ್ಲಿ ನಮ್ಮ ಇಡೀ ಉತ್ತರ ಭಾರತೀಯರನ್ನು ಕೂಡ ಸೇರಿಸಿ ಒಂದು ಸಂಗೀತ ದಾಂಡಿಯ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದೇವೆ. ಬಹಳ ಖುಷಿ ಆಗ್ತಾ ಇದೆ. ಎಲ್ಲ ಕಡೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಇನ್ನೂ ಹೆಚ್ಚಿನ ಮನೋರಂಜನೆ ನಾಳೆ ಇದೆ. ನಾಳೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಜನ ಸೇರ್ತಾರೆ. ಒಂದು ಹಬ್ಬ ಬ್ಯಾಟರಾಯನಪುರದಲ್ಲಿ ಆಗೋದಿದೆ. ಇದಿಷ್ಟು ರಮೇಶ್ ಗೌಡರು ಹೇಳುವಂತ ಮಾತಾಗಿದೆ. ಇಲ್ಲಿ ಇರ್ತಕ್ಕಂಥ ಸ್ಥಳೀಯ ಸಾಧಕರನ್ನ ಸನ್ಮಾನಿಸುವ ಜೊತೆಯಲ್ಲಿ ಸಾಕಷ್ಟು ಜನ ಕೂಡ ಬಂದು ಈ ಒಂದು ದಸರಾವನ್ನ ನೋಡ್ಲಿಕ್ಕೆ ಅವರು ಹೇಳ್ತಿರುವಂತ ಮಾತುಗಳು. ನಿರಂತರ ಸುದ್ದಿಗಳಿಗಾಗಿ ನೀವು ವೀಕ್ಷಿಸಿರಿ ನ್ಯಾಷನಲ್ ಟಿವಿ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ನಿಮ್ಮ ವಿನಯ್, ನ್ಯಾಷನಲ್ ಟಿವಿ.